ಟೆಕ್ವಿಷನ್ಗೆ ಸ್ವಾಗತ. ಟೆಕ್ವಿಷನ್ಗೆ ಸ್ವಾಗತ. ಟೆಕ್ವಿಷನ್ ಹಾಯ್, ಹಲೋ, ನಮಸ್ಕಾರ. ಕನ್ನಡ ಟೆಕ್ವಿಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುದೀಪ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಂದಿನ ಒಂದು ಸಂಚಿಕೆ ಮಾತ್ರ ತುಂಬಾ ಯೂಸ್ಫುಲ್ ಇದೆ. ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ನಾನು ಈ ಹಿಂದೆ ಹೇಳಿದ್ದೆ, OCRಗೆ ಕನ್ನಡ PDF-ನ್ನು OCRಗೆ ಕನ್ವರ್ಟ್ ಮಾಡಿ ನಾವು ಯಾವ ರೀತಿ ಓದ್ಕೊಳ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಆದರೆ ಇಂದಿನ ಒಂದು ಸಂಚಿಕೆಯಲ್ಲಿ ಯಾವುದೇ ಅಪ್ಲಿಕೇಶನ್ ಬಳಸ್ತೇನೆ, ಯಾವುದೇ ಸಾಫ್ಟ್ವೇರ್ನ ಬಳಸ್ತೇನೆ, ನಮ್ಮ ಹತ್ರ ಇರುವಂತಹ ಸಿಸ್ಟಮ್ ಏನು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಯಾವುದೇ Windows 10 ಇರ್ಬೋದು, ಒಂದು Windows 7 ಇರ್ಬೋದು, ಯಾವುದಾದ್ರೂ ಸಿಸ್ಟಮ್ ಇದ್ದರೆ ಈ ಕನ್ನಡ PDF-ನ ನಾವು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿರೋದಾಗಿರ್ಬೋದು, ಅಥವಾ ನಾವು ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡ್ಕೊಂಡಿರೋವಂಥ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಬುಕ್ಸ್ ಇರ್ಬೋದು, ಇವುಗಳನ್ನು ನಾವು ಈಸಿಯಾಗಿ ಓದ್ಕೊಳ್ಳೋದು ಯಾವ ರೀತಿ, ಕನ್ನಡದಲ್ಲಿರೋದನ್ನು ಓದ್ಕೊಂಡು ನಾವು ಡಾಕ್ಯುಮೆಂಟ್ಸ್ ಏನು ವರ್ಡ್ ಡಾಕ್ಯುಮೆಂಟ್ಸ್ ಇರ್ಬೋದು, ನೋಟ್ ಪ್ಯಾಡ್ ಇರ್ಬೋದು, ಇವುಗಳಲ್ಲಿ ಸೇವ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಮಗೆ ನಾವು ವಿಜುವಲಿ ಇಂಪೇರ್ಡ್ ಆಗಿದ್ದರಿಂದ ನಮಗೆ ಈ ಕನ್ನಡ PDF-ನ ಓದ್ಕೊಳ್ಳೋಕೆ ಆಗ್ತಿರಲಿಲ್ಲ. ಕನ್ನಡ ಬುಕ್ಸ್ಗಳನ್ನು ಬೇರೆ ಹತ್ರ ರೆಕಾರ್ಡ್ ಮಾಡಿಸಿ ನಾವು ಓದ್ಕೊಳ್ಬೇಕಿತ್ತು. ಆದರೆ ಈಗಿನ ಒಂದು ತಂತ್ರಜ್ಞಾನ ಬಳಸ್ಕೊಂಡು ನಾವು ಯಾರ ಸಹಾಯ ಇಲ್ದೇ ನಾವೇ ಕನ್ನಡ PDF ಫೈಲ್ನ ಓದ್ಕೊಳ್ಬೋದು. ಈ ಒಂದು ಮೆಥಡ್ ಅಕ್ಯುರೇಸಿ ಒಂದು 90% ಅಕ್ಯುರೇಸಿ ಇರುತ್ತೆ, ಚೆನ್ನಾಗಿರುತ್ತೆ, ನಾವು ಓದ್ಕೊಳ್ಬೋದು. ಅದಕ್ಕೋಸ್ಕರ ನಾನೊಂದು ಮೆಥಡನ್ನು ಹೇಳ್ಕೊಡ್ತೀನಿ. ಆ ಮೆಥಡನ್ನು ನೀವು ಕೊನೆವರೆಗೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಒಂದು ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ನನ್ನ ಒಂದು ಸಿಸ್ಟಮ್ನ ಆನ್ ಮಾಡ್ಕೊಂಡಿದ್ದೀನಿ. ಸಾರಿ, ನಾನು ಕೆಲವೊಂದು ಆಪ್ಷನ್ಗಳನ್ನು ತೋರಿಸಲ್ಲ. ಯಾಕೆಂದರೆ ಕಾಮನ್ ಆಗಿ ಬೇಸಿಕ್ ಆಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಂದು ತೋರ್ಸಕ್ಕೆ ಹೋದ್ರೆ ಮತ್ತೆ ವಿಡಿಯೋ ಲಾಂಗ್ ಆಗುತ್ತೆ, 1 hour ಆಗೋದು, 2 hour ಆಗೋದು. ಅದಕ್ಕೋಸ್ಕರ ನಾನು ಕೆಲವೊಂದು ತೋರಿಸೋದಿಲ್ಲ. ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಏಸರ್ ಲ್ಯಾಪ್ಟಾಪ್ Windows 10. ಈಗ ಸಿಸ್ಟಮ್, ನಮ್ಮ ಸಿಸ್ಟಮ್ಗೆ ಇಂಟರ್ನೆಟ್ ತುಂಬಾ ಸ್ಪೀಡ್ ಇರಬೇಕಾಗುತ್ತೆ. ಯಾಕೆಂದರೆ ನಾನು ಕನ್ನಡ PDF-ನ ಓದ್ಕೊಳ್ಬೇಕು, ಕನ್ನಡ PDF-ಅಲ್ಲಿರೋದನ್ನು ಟೆಕ್ಸ್ಟನ್ನು ನಾವು ಸೇವ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ಇಂಟರ್ನೆಟ್ ತುಂಬಾ ಆಗುತ್ತೆ. ಇಂಟರ್ನೆಟ್ಟನ್ನು ನೀವು ವೈಫೈಯಿಂದನೂ ಅಥವಾ ನಿಮ್ಮ ಎಲ್ಲಿಂದ ಕನೆಕ್ಟ್ ಮಾಡ್ಕೊಳ್ತೀವಿ ಅಂದರೆ ನಿಮಗೆ ಬಿಟ್ಟಿರೋದು. ನೀವು ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡ್ಕೊಂಡಿರಿ. ಈಗ ನಾನು ಬ್ರೌಸರ್ ಗೂಗಲ್ ಕ್ರೋಮ್ ಎಂಬ ಬ್ರೌಸರ್ನ ಓಪನ್ ಮಾಡ್ತೀನಿ. ಗೂಗಲ್ ಕ್ರೋಮ್ನ ನನ್ನ ಫೋಕಸ್ ಗೂಗಲ್ ಕ್ರೋಮ್ ಮೇಲೆ ಇದೆ. Start cursor. Normal cursor. New tab Google Chrome. Address and search bar edit has auto complete Control L. ಇಲ್ಲಿ ಬ್ಲಾಂಕ್ ಇದೆ. ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ www.gmail.com. ಇಲ್ಲಿ ಮತ್ತೊಂದು ವಿಚಾರ ಏನಿರ್ಬೋದು ಅಂದರೆ, ನೀವು ನಿಮ್ಮ ಒಂದು ಜಿಮೇಲ್ಗೆ ಆಲ್ರೆಡಿ ಲಾಗಿನ್ ಆಗಿರಿ. ಲಾಗಿನ್ ಆದರೆ ತುಂಬಾನೇ ಅನುಕೂಲ ಆಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ನಮ್ಮ ಜಿಮೇಲ್ ಐಡಿಗೆ ಲಾಗಿನ್ ಆಗಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಲಾಗಿನ್ ಆಗೋದೆಲ್ಲ ತೋರಿಸಲ್ಲ. ಹಾಗೆ ನಾನು ಬೇಸಿಕ್ ಅಂತಲೇ ಹೇಳ್ತಾ ಇದ್ದೀನಿ. ಬೇಸಿಕ್ ಸ್ವಲ್ಪ ಗೊತ್ತಿರೋರಿಗೆ ತುಂಬಾ ಯೂಸ್ ಆಗುತ್ತೆ. ಬೇಸಿಕ್ ಆಗಿರೋದ್ರಿಂದ ನಾನೀಗ ಲಾಗಿನ್ ಆಗಿದ್ದೀನಿ. ನಾನೀಗ ಇಲ್ಲಿ ಟೈಪ್ ಮಾಡ್ತೀನಿ www.gmail.com ಅಂತ. www.gmail.com selected instead. ನಾನು www.gmail.com ಆಲ್ರೆಡಿ ಈ ಹಿಂದೆ ಸರ್ಚ್ ಮಾಡಿದ್ರಿಂದ ಗೂಗಲ್ ಸಜೆಷನ್ ಮಾಡಿದ್ದೀನಿ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಎಂಟರ್ ಮಾಡ್ತಾ ಇದ್ದೀನಿ. ಸಾರಿ. Gmail selected. Unselected. Gmail inbox. Link search, link images, link maps, link play, link YouTube, link news, Gmail visited, link drive, link more. Heading level 2 account options. Sudi 36. ಇಲ್ಲಿ ಜಿಮೇಲ್ ಓಪನ್ ಆಗಿದೆ. ನೋಡೋಣ ನನ್ನ ಫೋಕಸ್ ಎಲ್ಲಿದೆ ಅಂತ ನೋಡೋಣ. Gmail inbox Google Chrome. ಜಿಮೇಲ್ ಇನ್ಬಾಕ್ಸ್ ಗೂಗಲ್ ಕ್ರೋಮ್ ಅಲ್ಲಿ ಇದೆ. ನಾನೀಗ
ಕಂಟ್ರೋಲ್ ಹೋಮ್ ಮಾಡ್ತೀನಿ. ನೀವು ಬೇಸಿಕ್ HTML ಗೆ ಸ್ವಿಚ್ ಆಗಿರಬೇಕಾಗುತ್ತೆ. ಒಂದು ಗಮನಿಸಿರಿ. Link search, link images, link maps, link play, link YouTube, link news, Gmail. ನೋಡಿ, ಈಗ ನಾನು ಟ್ಯಾಬ್ ಮಾಡ್ಕೊಳ್ತಾ ಹೋಗ್ತೀನಿ. Images link, normal maps link, play link, YouTube link, news link, drive visited link ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಎಂಟರ್ ಮಾಡ್ತಾ ಇದ್ದೀನಿ. Untitled Google Chrome, Google Drive, Google Chrome. ನಾನು My Drive, Google Drive document loading. ಯಾಕೆ Table, comma, 2 Word 2010 Student Manuals Google Drive folder row not selected. ನಾನು ಇದನ್ನ ಯಾಕೆ ಓಪನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವೆಲ್ಲೂ ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ, ವಿಡಿಯೋನ ಗೊತ್ತಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡಿ. ಈಗ ನಾನು ಡ್ರೈವ್ ಓಪನ್ ಮಾಡಿದ್ದೀನಿ. ನೀವು ಎಲ್ಲ ಯೂಸ್ ಮಾಡ್ತಾ ಇದ್ದೀರಿ ಮೊಬೈಲಲ್ಲಿ ಗೂಗಲ್ ಡ್ರೈವ್ ಅಂತ, ಅದನ್ನು ನಾನು ಸಿಸ್ಟಮಲ್ಲಿ ಓಪನ್ ಮಾಡಿದ್ದೀನಿ. ಈಗ ನಾನು ಟ್ಯಾಬ್ ಮಾಡ್ಕೊಳ್ತಾ ಹೋಗ್ತೀನಿ. Tab control apps submenu. Google Apps button collapsed. Google account Kannada techvision. New menu button collapsed submenu. ಫ್ರೆಂಡ್ಸ್, ಇಲ್ಲಿ ನ್ಯೂ ಮೆನ್ಯೂ ಅಂತ ಬರೋ ತನಕ ನೀವು ಟ್ಯಾಬ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. Banner app. New menu button collapsed submenu. ಇಲ್ಲಿ ಒಂದು ಸಲ ಸ್ಪೇಸ್ ಬಾರ್ ಅನ್ನು ಮಾಡಿ. Expanded. Menu loading menu submenu. ಸ್ಪೇಸ್ನ ಪ್ರೆಸ್ ಮಾಡಿದ್ದೀನಿ. ಈಗ Folder. ಇಲ್ಲಿ ನಾವು ಸ್ವಲ್ಪ ನೀವು ಗಮನ ಕೊಟ್ಟು ಕೇಳಿ. ನಿಮ್ಮ ಹತ್ರ ಇರುವಂತಹ ಫೈಲ್ ಏನಿರುತ್ತೆ, ಈ PDF ಫೈಲ್ ಏನಿರುತ್ತೆ, ಅದನ್ನು ನಿಮ್ಮ ಸಿಸ್ಟಮಲ್ಲಿ ಇರಲೇಬೇಕಾಗಿರುತ್ತೆ. ಅವನ್ನು ನೀವು D:/ನಲ್ಲೋ C:/ನಲ್ಲೋ ಅಥವಾ ಡೆಸ್ಕ್ಟಾಪ್ನಲ್ಲೋ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರಿ. ಇದನ್ನು ನೀವು ಡ್ರೈವ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಡ್ರೈವ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ More submenu. Folder. ಫೋಲ್ಡರ್ ಅಪ್ಲೋಡ್ ಮಾಡ್ತಿರೋ, ಫೈಲ್ ಅಪ್ಲೋಡ್ ಮಾಡ್ತಿರೋ ಅಂತ ಇಲ್ಲಿ ತೋರಿಸ್ತಾ ಇದೆ. File upload. ಫೈಲ್ ಮೇಲೆ ನಾನು ಎಂಟರ್ ಮಾಡ್ತೀನಿ. New menu button collapsed submenu. Working. Open dialog file name. Normal cursor. File name. Combo box collapsed. Edit alt N. Blank. ಫೈಲ್ ನೇಮ್ ಎದುರು ಕೂಡ ಟೈಪ್ ಮಾಡ್ಬೋದು ಅಥವಾ ಶಿಫ್ಟ್ ಟ್ಯಾಬ್ನ ಮಾಡಿ. 2 ಸಲ ಈಗ ನಾನು ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. Items view list. Name split button collapsed sorted. Ascending. ಮಾಡಬೇಕಾಗುತ್ತೆ. ಶಿಫ್ಟ್ ಇಟ್ಕೊಂಡು ಟ್ಯಾಬ್ ಮಾಡ್ತಾ ಇದ್ದೀನಿ. IMG 562. Tree view. Level 2 desktop collapsed 1 of 1. ಡೆಸ್ಕ್ಟಾಪ್ ಅಲ್ಲಿ ಇದೆ. ಡೆಸ್ಕ್ಟಾಪ್ನ ನಾನು ಇದು ಮಾಡ್ಕೊಂಡಿದ್ದೀನಿ. ಈಗ ನನ್ನ ಡೆಸ್ಕ್ಟಾಪ್ ಇರುತ್ತೆ. Documents collapsed 1 of 1. Downloads collapsed 1 of 1 level 2. Music collapsed 1 of 1 level 2. Pictures collapsed. Videos collapsed. Acer. Sudeep D collapsed 1 of 1 level 2. ನಾನು ಡೆಸ್ಕ್ಟಾಪ್ ಅಲ್ಲಿ ಒಂದು PDF ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಕ್ಯಾನರ್ ಮುಖಾಂತರ ಒಂದು ಫೋಲ್ಡರ್ ಒಳಗಡೆ ನನ್ನ PDF ಫೈಲ್ ಇದೆ, ನನ್ನ ಒಂದು ಸಬ್ಜೆಕ್ಟ್ ಎಕನಾಮಿಕ್ಸ್. ಈಗ ನಾನು ಅಪ್ಯಾರ ಮಾಡಿ ನಾನು Normal cursor. Acer. Video. Music. Download. Documents collapsed. Desktop. 3. Desktop collapsed 1 of 1 level 2. Level 3. Level 2 desktop expanded 1 of 1. ಈಗ ಇದನ್ನು ಓಪನ್ ಮಾಡಬೇಕಂದ್ರೆ ರೈಟ್ ಆರೋ ಮಾಡಬೇಕಾಗುತ್ತೆ. ರೈಟ್ ಆರೋ ಮಾಡ್ತಾ ಇದ್ದೀನಿ. Level 3 capture solver Chrome extension 1 collapsed 1 of economics 1 of 1 level 3. ಅಂತ ಇದೆ. ಮತ್ತೆ ನಾನು ರೈಟ್ ಆರೋ ಮಾಡ್ತಿದ್ದೀನಿ. ಈಗ ಇದ್ರ ಮೇಲೆ ಎಂಟರ್ ಮಾಡಿ. ಎಂಟರ್ ಮಾಡಿ ಟ್ಯಾಬ್ ಮಾಡಿ. Items view list. IMG 563 2 of 42. Type PDF file size 797 kilobytes. Date modified 1911 2019 1646 tooltip. ಫ್ರೆಂಡ್ಸ್, ಇಲ್ಲಿ ನಾನು ಎಂಟರ್ ಮಾಡ್ತೀನಿ. ಇದು PDF ಗಳಿದಾವೆ ಸ್ಕ್ಯಾನ್ ಮಾಡಿರೋದು. ನಾನು ಇದ್ರ ಮೇಲೆ ಎಂಟರ್ ಮಾಡ್ತೀನಿ. IMG 603 not selected 42 of 42. Type PDF file size 951. My Drive Google Chrome maximized. ಈಗ ಡ್ರೈವ್ಗೆ ಅಪ್ಲೋಡ್ ಆಗ್ತಾ ಇದೆ. ಟ್ಯಾಬ್ ಮಾಡ್ತೀನಿ. One upload complete dialog. Minimize button. One upload complete. Button minimize button close. Clickable button IMG 563 PDF. Button show file location. Minimize button focused. Close button. Minimize button. Close button. Clickable file upload. IMG 563 PDF grouping IMG 563 PDF button show file location. ಇಲ್ಲಿ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಇದರ ಮೇಲೆ ಎಂಟರ್ ಮಾಡ್ತೀನಿ. Show file location button. IMG 500. ಎಂಟರ್ ಮಾಡಿ ನೀವು Showing viewer dialog.
ಟ್ಯಾಬ್ ಮಾಡ್ಕೊಂಡು ಹೋಗ್ರೆ Fit to width. Zoom in button. Toolbar. Close. Open with Google Docs button. ಓಪನ್ Open with menu button. Collapse submenu. ಓಪನ್ ವಿತ್ ಮೆನ್ಯೂ ಅಂತ ಸಿಗುತ್ತೆ. ನಾನು ಆಲ್ರೆಡಿ ಓಪನ್ ಮಾಡೋದ್ರಿಂದ ನನಗೆ ಗೂಗಲ್ ಡಾಕ್ಸ್ ಅಂತ ಕೇಳ್ತಾ ಇದೆ. Open with Google Docs button. ಓಪನ್ ವಿತ್ ಗೂಗಲ್ ಡಾಕ್ಸ್. ಇಲ್ಲಿ ನೀವು ಓಪನ್ ವಿತ್ ಮೆನ್ಯೂ ತಗೊಳ್ಳಿ. Open with menu button. Collapse submenu. ನಾನು ಸ್ಪೇಸ್ ಪೇರ್ ಮಾಡ್ತೀನಿ. Space. Expanded. Menu. Connect more apps. Google Docs. ಗೂಗಲ್ ಡಾಕ್ಸ್. ನೀವು ಗೂಗಲ್ ಡಾಕ್ಸ್ ನಿಂದ ಓಪನ್ ಮಾಡಬೇಕಾಗುತ್ತೆ. Google Docs. Google Chrome. Google Docs. Unlabeled graphic to get missing image descriptions. Open the context menu. ಈಗ ಫ್ರೆಂಡ್ಸ್, ಈಗ ಇದು ಕನ್ನಡ ಇದೆ ಅಲ್ವಾ, ಈ ಕನ್ನಡನ ನಾನು ತೋರಿಸ್ತೀನಿ ಯಾವ ರೀತಿ. IMG 560. You are online. ಫ್ರೆಂಡ್ಸ್, ಈಗ ಓಪನ್ ಆಗಿದೆ, ತೋರಿಸ್ತೀನಿ ನೋಡಿ. ವ್ಯವಹಾರ ನಿರ್ವಹಣೆ. ಈಗ ವ್ಯವಹಾರ ನಿರ್ವಹಣೆ ಅಂತ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಡೌನ್ಲೋಡ್ ಮಾಡ್ತೀನಿ. ನಾನು ಆಗಲೇ ಏನು PDF ನ ಇತ್ತು, ಆ PDF ಅಲ್ಲಿರುವಂತ ಡೀಟೇಲ್ಸ್ ಇಲ್ಲಿ ಕೇಳಿಸ್ಕೊಳ್ತಾ ಇರುವಂತದ್ದು ನೀವು ಗಮನಿಸಿ. ವ್ಯವಹಾರ ನಿರ್ವಹಣೆ colon 1 blank ಕೈಗಾರಿಕೆಗಳಲ್ಲಿ ಅತ್ಯಂತ ಮುಂದುವರೆದ ರಾಷ್ಟ್ರಗಳೆನಿಸಿರುವ ಅಮೆರಿಕ ಮತ್ತು ಜಪಾನ್ ತಮ್ಮದೇ ಆದ ವಿಶಿಷ್ಟ ನಿರ್ವಹಣೆಯ ಪದ್ಧತಿಗಳನ್ನು ಪ್ರಪಂಚಕ್ಕೆ ನೀಡಿವೆ. ಹೀಗೆ ಇಂದು 20ನೇ ಶತಮಾನದ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಅಂಚಿನಲ್ಲಿ ಚಟುವಟಿಕೆಯಾಗಿ ರೂಪುಗೊಂಡಿದ್ದು ಎಲ್ಲ ದೇಶಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯ ಹಾಗೂ ಉದ್ಯಮ ರಂಗದ ಯಶಸ್ಸಿನ ಅಡಿಗಲ್ಲು ಎನಿಸಿದೆ. Page 2. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನ ನೀವು ಸೆಲೆಕ್ಟ್ ಆಲ್ ಮಾಡಿಕೊಂಡು, ಅಂದ್ರೆ ಕಂಟ್ರೋಲ್ A ಮಾಡಿಕೊಂಡು ಸೆಲೆಕ್ಟ್ ಆಲ್ ಮಾಡಿಕೊಂಡು ನಿಮ್ಮ ವರ್ಡ್ ಡಾಕ್ಯುಮೆಂಟ್ಸ್ ಅಂತ ವರ್ಡ್ ಡಾಕ್ಯುಮೆಂಟ್ಸ್ ಇರುತ್ತಲ್ವಾ, ನೋಟ್ ಪ್ಯಾಡ್ ಇರ್ಬೋದು, ವರ್ಡ್ ಪ್ಯಾಡ್ ಇರ್ಬೋದು, ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಿ ಸೇವ್ ಮಾಡೋ ಮೆಥಡ್ ಹೆಂಗಿದ್ರು ಗೊತ್ತಿರುತ್ತೆ ನಿಮಗೆ. ಬೇಸಿಕ್ ಕಲ್ತಿರೋರಿಗೆ ಸೇವ್ ಮಾಡೋ ಮೆಥಡ್ ಗೊತ್ತಿರುತ್ತೆ. ಅಥವಾ ನಿಮಗೆ ಗೊತ್ತಿಲ್ಲ, ಈ ಒಂದು ಟ್ಯುಟೋರಿಯಲ್ನಲ್ಲಿ ನಿಮ್ಗೆ ಯಾವ್ದಾದ್ರು ಕನ್ಫ್ಯೂಸ್ ಆಗಿದ್ರೆ, ಗೊಂದಲ ಉಂಟಾಗಿದ್ರೆ ನನ್ನನ್ನ ಕನ್ನಡ ಟೆಕ್ ವಿಷನ್ ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ಬೋದು, ಅಥವಾ ನನ್ನ ಪರ್ಸನಲ್ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡೋ ಮುಖಾಂತರ, ಕಾಲ್ ಮಾಡೋ ಮುಖಾಂತರ ನನ್ನ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ಯಾಕೆಂದ್ರೆ ಇದು ಸ್ಟೂಡೆಂಟ್ಗಂತೂ ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಒಟ್ಟಲ್ಲಿ ಕನ್ನಡವನ್ನ ಓದೋರಿಗೆ ತುಂಬಾನೇ ಯೂಸ್ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಬಾಯ್.